ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಆಡ್ತಿರುವ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿರುವ ಪೋಕಿ ಸಿನಿಮಾದ ಬಗ್ಗೆ. ಈ ಸಿನಿಮಾ ಈಗ ಕನ್ನಡದಲ್ಲಿ ಕೂಡ ಲಭ್ಯವಿದೆ. ಯಾಕೆ ಈ ಸಿನಿಮಾ ಇಷ್ಟೊಂದು ಹೈಪ್ ಆಗಿದೆ ಅಂತ ನೋಡೋಣ. ಈ ಸಿನಿಮಾದ ಕತೆ ಹೇಗಿದೆ ಅನ್ನೋದು ಈ ಚಿಕ್ಕ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ಕೊನೆ ತನಕ ನೋಡಿ. ಈ ಸಿನಿಮಾದ ಕತೆ ತುಂಬ ಸಿಂಪಲ್ ಆಗಿದ್ದರೂ ಕೂಡ ಆದರೆ ಹಾರ್ಟ್ ಟಚಿಂಗ್ ಆಗುತ್ತದೆ. ಇಬ್ಬರ ಯುವ ಪ್ರೇಮಿಗಳ ನಡುವೆ ನಡೆಯುವ ಮುದ್ದಾದ ಜಗಳ, ಪ್ರೀತಿ ಮತ್ತು ಅವರು ಮುನಿಸಿಕೊಳ್ಳುವ ಸಣ್ಣ ಪುಟ್ಟ ಸಮಸ್ಯೆಗಳು ಈ ಚಿತ್ರದ ಪ್ರಮುಖ ಹೈಲೈಟ್ಸ್ ಆಗಿದೆ. ಪ್ರೀತಿಯಲ್ಲಿರೋರು ಅಥವಾ ಪ್ರೀತಿಯಲ್ಲಿ ಸೋತೋರು ಈ ಸಿನಿಮಾ ತುಂಬ ಕನೆಕ್ಟ್ ಆಗುತ್ತದೆ. ಸಿನಿಮಾದಲ್ಲಿ ಪ್ರತಿಯೊಂದು ಪ್ರೇಮಿಯು ಕೂಡ ತುಂಬ ಕಲರ್ಫುಲ್ ಆಗಿ ಪ್ರತಿಯೊಂದು ಸೀನ್ಗಳು ಕೂಡ ಮೂಡಿ ಬಂದಿದೆ. ಅದರ ಜೊತೆಗೆ ನಟ ನಟಿಯರ ಕೆಮಿಸ್ಟ್ರಿ ಸ್ಕ್ರೀನ್ ಮೇಲೆ ತುಂಬ ಅದ್ಭುತವಾಗಿಯೇ ಕಾಣಿಸಿಕೊಳ್ಳುತ್ತದೆ. ಇನ್ನು ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಬಗ್ಗೆ ಮಾತನಾಡಬೇಕಾದ್ರೆ ಪ್ರತಿಯೊಂದೊಂದು ಮಾತುಗಳು ಸ್ಪಷ್ಟವಾಗಿ ತುಂಬ ನ್ಯಾಚುರಲ್ ಆಗಿಯೇ ಬಳಸಿದ್ದಾರೆ ಮತ್ತು ಅದರಲ್ಲಿ ಬರುವಂಥ ಕ್ಯೂಟ್ ಡೈಲಾಗ್ಸ್ ಅನ್ನು ತುಂಬ ಚೆನ್ನಾಗಿಯೇ ಸಿನಿಮಾದ ಕತೆ ಹೇಳುವ ರೀತಿ ತುಂಬ ಡಿಸೈನಿಂಗ್ನಲ್ಲಿ ವರ್ಕ್ ಆಗಿದೆ. ಹಾಗೆ ಯೂತ್ಸ್ಗೆ ಇಷ್ಟ ಆಗೋ ರೀತಿಯೇ ಸರಳ ಭಾಷೆಯಲ್ಲಿ ಡೈಲಾಗ್ಸ್ ಕೂಡ ಇಷ್ಟವಾಗುತ್ತದೆ. ಅದರ ಜೊತೆಗೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಮತ್ತು ಹಾಡುಗಳು ನಿಮ್ಮನ್ನು ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗೋದು ಗ್ಯಾರಂಟಿ ಅಂತ ಹೇಳಬಹುದು. ಹಾಗೆ ಕೊನೆಯದಾಗಿ ಹೇಳಬೇಕಂದ್ರೆ, ನೀವು ಈ ಸಿನಿಮಾ ವೀಕೆಂಡ್ ಅಥವಾ ಫೀಲ್ ಗುಡ್ ಮೂವಿ ನೋಡಬೇಕು ಅಂದ್ಕೊಂಡಿದ್ರೆ ಪೋಕಿ ಬೆಸ್ಟ್ ಚಾಯ್ಸ್. ನನ್ನ ಈ ಸಿನಿಮಾಗೆ ರೇಟಿಂಗ್ 3.8 ಔಟ್ ಆಫ್ 5. ನೀವಿನ್ನೂ ನೋಡಿಲ್ಲ ಅಂದರೆ ಈಗಲೇ ನೋಡಿದವರು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಕಾಮೆಂಟ್ಗಾಗಿ ಕಾಯ್ತಾ ಇರ್ತೀನಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ಒಂದಲ್ಲಿ. ಕಾಯ್ತಾರೆ. ನಮಸ್ಕಾರ ಗೆಳೆಯರೇ.